ಹಿಂಗೆ ಥರ. ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನನ್ನ ಚಾನಲ್ ಸೋನಿಕಾ ಫ್ಯಾಷನ್ಸ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರಲಿ, ಹಾಗೆ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಆ್ಯಕ್ಚುಲಿ ಒಂದು ಮೇಕಪ್ ಶೂಟಿಂಗ್ ಅಂತ ಹೋಗಿದ್ದೆ ಇವಾಗ ರೀಸೆಂಟಾಗಿ. ಅದು ಯಾರ ಹತ್ರ ಅಂದರೆ ನನ್ನ ಫ್ರೆಂಡ್ ಆ್ಯಕ್ಚುಲಿ ಸುಪ್ರಿಯಾ ಅಂತ. ಆಲ್ರೆಡಿ ನೋಡಿರ್ತೀರ ನೀವು, ನಾನು ಎಷ್ಟೊಂದು ಸತಿ ಪೋಸ್ಟಲ್ಲೆಲ್ಲ ಹಾಕಿದ್ದೆ, ನಾನು ಯೂಟ್ಯೂಬ್ ಚಾನಲಲ್ಲಿ ಕೂಡ ಅವ್ರ ಬಗ್ಗೆ ಹೇಳಿದ್ದೆ. ಈ ಒಂದು ಮೇಕಪ್ ನಿಮ್ಗೆ ಏನಾದರೂ ಇಷ್ಟ ಆದರೆ ನೀವು ಕೂಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬ್ ಡೀಟೇಲ್ಸ್ ಹಾಕಿರ್ತೀನಿ, ಬೇಕು ಅಂದರೆ ಟ್ರೈ ಮಾಡ್ಬೋದು. ಸೊ ಇವಾಗ ನಾನು ಫುಲ್ಲು ಫ್ರೆಶ್ ಆಗಿ ಮುಖ ಎಲ್ಲ ವಾಶ್ ಮಾಡಿಕೊಂಡು ರೆಡಿಯಾಗಿದ್ದೀನಿ. ಇವಾಗ ಅವರು ಎಲ್ಲ ಮೇಕಪ್ ಮಾಡೋಕ್ಕೆ ರೆಡಿ ಮಾಡ್ಕೊತಿದ್ದಾರೆ. ನಾನು ಇದೇ ಬ್ಲೌಸ್ ಹಾಕ್ಕೊತಿರೋದು. ಆ್ಯಕ್ಚುಲಿ ಇದು ಬಂದು ನಂದು ಸೀರೆ ರಿಸೆಪ್ಷನ್ದು. ಅನ್ಫಾರ್ಚುನೇಟ್ಲಿ ನಂದು ಕೊರೋನಾದಲ್ಲಿ ಮದುವೆ ಆಗಿರೋದ್ರಿಂದ ಈ ಸ್ಯಾರಿ ಹಾಕ್ಕೊಳ್ಳೋ ಅಂಥ ಭಾಗ್ಯ ಇರಲಿಲ್ಲ. ಸೊ ಒಂದೇ ಒಂದು ಸತಿ ಯಾವುದೋ ದೇವಸ್ಥಾನಕ್ಕೆ ಹೋಗುವಾಗ ಯಾವಾಗಲೂ ಹಾಕ್ಕೊಂಡಿದ್ದೆ, ಓನ್ಲಿ ಫಾರ್ 10 ಮಿನಿಟ್ಸ್. ಇವಾಗೂ ಹಾಗೆ ಆಯಿತು. ಬರೀ ಶೂಟ್ ಮುಗಿಸ್ಕೊಂಡು ನಾನು ಕೂಡ ಒಂದಷ್ಟು ಫೋಟೋಸ್ ತೊಗೊಂಡೆ. ಬಿಕಾಸ್ ಈ ಒಂದು ಸ್ಯಾರಿಯಲ್ಲಿ ಪರ್ಟಿಕ್ಯುಲರ್ ಆಗಿ ನನ್ನ ಹತ್ರ ಯಾವುದೂ ಫೋಟೋಸ್ ಇರಲಿಲ್ಲ. ಆ್ಯಂಡ್ ನನ್ನ ಫೇವ್ರೆಟ್ ಸ್ಯಾರಿ ಇದು ಚೇತನ್ ರಿಸೆಪ್ಷನಿಗೆ ಅಂತ ಕೊಡಿಸಿದ್ದಿದ್ದು ಸ್ಯಾರಿ. ಸೊ ಆವಾಗ ಹಾಕ್ಕೊಳಕ್ಕಾಗಿರಲಿಲ್ಲ. ಸೊ ಇವಾಗ ಹೆಂಗೂ ರೆಡಿ ಆಗಿದ್ದೀನಲ್ಲ ಅಂತ ಅದೇ ಸ್ಯಾರಿ ತೊಗೊಂಬಂದಿದ್ದೆ. ಸೊ ಇವಾಗ ಎಲ್ಲ ಫುಲ್ಲು ಪ್ರೆಪ್ ಮಾಡಿ ಕ್ಲೀನಾಗಿ ಒಂದು ಮೇಕಪ್ನ ಮಾಡಿಕೊಟ್ರು. ನನಗಂತೂ ತುಂಬ ಇಷ್ಟ ಆಯಿತು. ಎಷ್ಟು ಸಿಂಪಲ್ಲಾಗಿ ಡೆಲಿಕೇಟಾಗಿ ಆ್ಯಂಡ್ ಸೇಮ್ ಬ್ರೈಡಲ್ ಲುಕ್ಕೇ ಇತ್ತು. ಆ್ಯಕ್ಚುಲಿ ನನಗಂತೂ ಫುಲ್ ಫೀಲ್ ಆಗ್ತಿತ್ತು ಆ್ಯಕ್ಚುಲಿ, ಅಯ್ಯೋ ನನ್ನ ಮದುವೆಗೆ ಈ ಥರ ಮಾಡಿಸ್ಕೊಳಕ್ಕಾಗಲಿಲ್ವಲ್ಲ ನನಗೆ ಅಂತ. ಬಿಕಾಸ್ ಆಬ್ವಿಯಸ್ಲಿ ನನ್ನ ಮದುವೆ ಆಗಿದ್ದು ಕೊರೋನಾದಲ್ಲಿ, ಆಲ್ರೆಡಿ ಹೇಳಿದೆ. ಸೊ ಅನಿಸ್ತಿತ್ತು, ಬಟ್ ಏನು ಮಾಡೋಕ್ಕಾಗಲ್ಲ, ಆಗೋಯ್ತು. ಸೊ ಇವಾಗ ಹಾಕ್ಕೊಂಡಿದ್ದೀನಿ. ಹೇಗಿದೆ ಏನು ಅಂತ ದಯವಿಟ್ಟು ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ, ಹೇಗೆ ಕಾಣಿಸ್ತಿದ್ದೀನಿ ಏನು ಅಂತ. ಹಾಗೆ ಇನ್ನೊಂದು ವಿಷಯ ಹೇಳಲೇಬೇಕು, ಮಕ್ಕಳನ್ನ ಇಟ್ಕೊಂಡಂತೂ ಇದೆಲ್ಲ ನಾವಿಬ್ಬರೇ ಇರುವಾಗ ಅಂತೂ ಮಾಡೋಕ್ಕೆ ಸಿಕ್ಕಾಬಟ್ಟೆ ಕಷ್ಟ. ಅದರಲ್ಲಿ ನನ್ನ ಮಗ ಅಂತೂ ಸಿಕ್ಕಾಬಟ್ಟೆ ತೀಟೆ, ಹೇಳೋಕ್ಕೆ ಆಗಲ್ಲ ಎಷ್ಟು ಅಂತ. ಪಾಪ ಮ್ಯಾಂಡಿಗೆ ಹೊಡೆದಿರ್ತದ, ಅವನ ಅತ್ತ ಅಂತ ಬಂದು ನನ್ನ ಹತ್ರ ಆಳ್ತಾ ಇದ್ದ. ಸೊ ಹಂಗೋ ಹಿಂಗೋ ಸಮಾಧಾನ ಮಾಡಿ ಕಡೆಗೆ ಅವ್ರನ್ನ ಮಲಗಿಸಿ, ನಾನು ಅರ್ಧಂಬರ್ಧ ಮೇಕಪ್ ಆಗಿದ್ರು ಅವ್ರನ್ನ ಮಲಗಿಸ್ಬಿಟ್ಟು ನಾನು ಮತ್ತು ಸುಪ್ರಿಯಾ ಆಮೇಲೆ ಮತ್ತೆ ಮೇಕಪ್ನ ಕಂಟಿನ್ಯೂ ಮಾಡಿದ್ದು. ಆ್ಯಕ್ಚುಲಿ ಒಂಥರ ಚೆನ್ನಾಗಿತ್ತು ಎಕ್ಸ್ಪೆರಿಮೆಂಟು, ಡಿಫ್ರೆಂಟಾಗಿತ್ತು. ಏನಂದರೆ ಮಕ್ಕಳಿಗೆ ಮತ್ತು ಊಟ ಮಾಡಿಸಿ ಅದು ಇದು ಎಲ್ಲ ಮುಗೀತು. ಸದ್ಯ ಹೆಂಗೋ ಅಂದ್ಕೊಂಡು ಹಂಗೆ ಮೇಕಪ್ ಎಲ್ಲ ಚೆನ್ನಾಗೇ ಬಂತು. ಆ್ಯಕ್ಚುಲಿ ಇನ್ನೊಂದು ಹೇಳಬೇಕು ಅಂತಂದರೆ, ಲೆನ್ಸ್ ಹಾಕ್ಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಆ್ಯಕ್ಚುಲಿ. ಬಟ್ ಏನಂದರೆ ಅದು ಫಸ್ಟ್ ಟೈಮ್ ಬೇರೆ ನಾನು ಲೆನ್ಸು ಟ್ರೈ ಮಾಡ್ತಿರೋದು. ಒಂದು ಕಣ್ಣಿಗೆ ಹಾಕಿದ ತಕ್ಷಣ ಸಿಕ್ಕಾಬಟ್ಟೆ ಉರಿಯೋಕ್ಕೆ ಸ್ಟಾರ್ಟ್ ಆಗೋಯ್ತು. ಸೊ ಹಂಗೂ ಒಂದು 5 ಮಿನಿಟ್ಸು ಆಗಲಿ ಅಂತ ವೆಯ್ಟ್ ಮಾಡಿದೆ, ಬಟ್ ನಿಜ ಆಗಲೇ ಇಲ್ಲ. ಅದು ಹೆಂಗೆ ಹಾಕೋತಾರೋ ಏನು ದೇವ್ರೆ, ನಾನು ಅಷ್ಟು ಟ್ರೈ ಮಾಡಿದೆ, ನನಗಂತೂ ಆಗಲಿಲ್ಲ. ಸೊ ನಾನು ಮತ್ತೆ ಬೇಡ ಸುಪ್ರಿಯಾ ಅಂತ ಹೇಳ್ಬಿಟ್ಟು, ಅವರು ನನ್ನ ಕಣ್ಣು ಅಷ್ಟು ರೆಡ್ ಆಗಿದ್ದು ನೋಡ್ಬಿಟ್ಟು, ಸರಿ ಸೋನಿಕಾ ತೆಗ್ಬಿಡೋಣ ಅಂತ ಹೇಳ್ಬಿಟ್ಟು ತೆಗೆದ್ಬಿಟ್ರು. ನಾನು ಎಷ್ಟು ಟ್ರೈ ಮಾಡಿದ್ದೀನಿ ಅಂದರೆ ಅವರು ಅಷ್ಟು ಕ್ಲೀನಾಗೇ ಹಾಕಿದ್ರು, ನನಗಂತೂ ಅದು ಆಗಲಿಲ್ಲ. ಸೊ ಅಟ್ ದ ಎಂಡ್ ಅದನ್ನು ಹಾಕಿಸ್ಕೊಳ್ಳಿಲ್ಲ. ಹೆಂಗೋ ಹಂಗೆ ಆಯಿತು, ಹೋಗಲಿ ಬಿಡಿ ಹಂಗೆ ಇರಲಿ ಅಂತ ಅಂದ್ಬಿಟ್ಟು ಮೇಕಪ್ ಎಲ್ಲ ಮುಗಿಸ್ಕೊಟ್ರು. ಫೈನಲ್ ಲುಕ್ಕು ಈ ಥರ ಇದೆ. ಆ್ಯಕ್ಚುಲಿ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಒತ್ತಿ, ಸೊ ದಟ್ ನಿಮಗೆ ನನ್ನ ನೆಕ್ಸ್ಟ್ ವಿಡಿಯೋ ಲಿಂಕ್ ಬರುತ್ತೆ. ಆ್ಯಂಡ್ ಹೀಗೆ ದಯವಿಟ್ಟು ನನ್ನ ಲುಕ್ ತುಂಬ ಚೆನ್ನಾಗಿದೆ ಅಂತ ನಿಮಗೆ ಅನಿಸಿದ್ರೆ ಯಾರಿಗಾದರೂ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ನೋಡಿ. ಮತ್ತು ನನ್ನ ಲುಕ್ಕು ಹಾಗೆ ಹೇಳಿದೆ ಚೆನ್ನಾಗಿ ಕಾಣಿಸ್ತಿದ್ರೆ ಕಮೆಂಟ್ ಕೂಡ ಮಾಡಿ.
ಸ್ವಲ್ಪ ಮಾತುಕತೆ ಮಾಡ್ತಾಯಿದ್ದೀನಿ, ಯಾಕಂದರೆ ಚೇತನ್ ಬಂದರು ಅಷ್ಟೊತ್ತಿಗೆ ಕರ್ಕೊಂಡು ಹೋಗೋಕ್ಕೆ ಅಂತ. ಇದೆಲ್ಲ ಮುಗಿಸ್ಕೊಂಡು ನಾವು ಚೇತನ್ ಆ್ಯಕ್ಚುಲಿ ಸ್ಟುಡಿಯೋಗೂ ಕರ್ಕೊಂಡೋಗಿ ಫೋಟೋ ಒಂದಷ್ಟು ತೆಗೆಸಿದ್ದಾಯಿತು. ಅದು ಇನ್ ಕೇಸ್ ಏನಾದರೂ ಬಂದಿದ್ದರೆ ನೆಕ್ಸ್ಟು ವಿಡಿಯೋ ಅಲ್ಲಿ ಹಾಕಿರ್ತೀನಿ. ಸೊ ಆ್ಯಕ್ಚುಲಿ ಸೇಮ್ ಇವಾಗ ಹೆಂಗಿದೆ ಹಾಗೆ ಇದ್ದಾವೆ ಫೋಟೋಸು. ಸೊ ಮನೆಗೆ ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಸ್ವಲ್ಪ ಫೇಸ್ ಎಲ್ಲ ಕ್ಲೀನಾಗಿ ವಾಶ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಪ್ರೆಪ್ ಮಾಡಿಕೊಂಡೆ. ಬಿಕಾಸ್ ನಂದು ಸ್ವಲ್ಪ ಸೆನ್ಸಿಟಿವ್ ಇರೋದ್ರಿಂದ ಸ್ಕಿನ್ನು ಬೇಗ ಪಿಂಪಲ್ಸ್ ಆಗಿಬಿಡುತ್ತೆ ಮತ್ತು ಸ್ಕಿನ್ ಡಾರ್ಕನ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಬೇಗ ಬಂದಿದ ತಕ್ಷಣ ಫೇಸ್ ಅಂದರೆ ಎಲ್ಲ ರಿಮೂವ್ ಮಾಡಿಬಿಟ್ಟು ನಾನಿಲ್ಲಿ ಪ್ರೆಪ್ ಮಾಡಿಕೊಂಡು ಇನ್ನೇನು ಮಲ್ಕೊಳ್ಳೋಣ ಅಂತ ರೆಡಿ ಆಗ್ತಾಯಿದ್ದೆ. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಹೋಪ್ ಯು ಆಲ್ ಲೈಕ್ಡ್ ಇಟ್. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.